ಮುಸ್ಲಿಮರ ಪವಿತ್ರ ಹಜ್ ಕಾರ್ಯಕ್ಕೆ ಆಗಮಿಸಿದ ಯಾತ್ರಿಕರಿಗೆ ಕೆಸಿಎಫ್ ಕಾರ್ಯಕರ್ತರು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಸೌದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರಶಂಸನೀಯ ಪತ್ರವನ್ನು ನೀಡಿ ಅಭಿನಂದಿಸಿದೆ. ಶಿಸ್ತಿನ ಸ್ವಯಂ ಸೇವಕರನ್ನ ಒಳಗೊಂಡಂತಹ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಕೆಸಿಎಫ್ ಸಂಘಟನೆ ಕಳೆದ 2 ವರ್ಷಗಳಿಂದ ಮೆಕ್ಕಾ ಹಾಗೂ ಮದೀನಾದಲ್ಲಿ ಹಜ್ಗಳಿಗೆ ಸೇವೆ ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕರ್ನಾಟಕದ ಅನಿವಾಸಿ ಕನ್ನಡಿಗರ ಸಂಘಟನೆಯಾದಂತಹ ಕೆಸಿಎಫ್ ಸತತ 2ನೇ ಬಾರಿಯೂ ಕೂಡ ಪ್ರಶಸ್ತಿ ಪತ್ರ ಪಡೆದು ಕೀರ್ತಿ ತಂದಿದೆ. ಜಗತ್ತಿನ ವಿವಿಧ ದೇಶಗಳಿಂದ ಪವಿತ್ರ ಹಜ್ ಕರ್ಮ ನಿರ್ವಹಿಸುವ ಸಲುವಾಗಿ ಸೌದಿ ಅರೇಬಿಯಾದ ಮೆಕ್ಕಾ ಹಾಗೂ ಮದೀನಾಗಳಿಗೆ ಲಕ್ಷಾಂತರ ಮಂದಿ ಆಗಮಿಸುತ್ತಾರೆ. ಕಳೆದ ಬಾರಿ ಹಜ್ನ ವಿಧಿವಿಧಾನಗಳು ಆರಂಭಗೊಳ್ಳುವ ದುಲ್ ಹಜ್ 9ರಿಂದ 3 ದಿನಗಳು ಮಾತ್ರ ತಮ್ಮನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಂತಹ ಕೆಸಿಎಫ್ ತಂಡ ಈ ಬಾರಿ ಭಾರತೀಯ ಹಜ್ ಯಾತ್ರಿಕರ ಮೊದಲ ತಂಡ ಮದೀನಾ ಹಾಗೂ ಮೆಕ್ಕಾ ತಲುಪಿದಾಗಲೇ ಸಕಲ ಸಿದ್ಧತೆಗಳೊಂದಿಗೆ ಅವರಿಗೆ ಸೇವೆ ನೀಡಿದೆ. ಕಳೆದ 4 ವರ್ಷಗಳ ಹಿಂದೆಯಷ್ಟೇ ದುಬೈನಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ಗೆ ಇದೀಗ ಜೆಸಿಸಿಯಾದ್ಯಂತ 100 ಘಟಕಗಳನ್ನೊಳಗೊಂಡಂತೆ ಸರಿಸುಮಾರು 12,000ದಷ್ಟು ಮಂದಿ ಸದಸ್ಯರು ಇದ್ದಾರೆ. ಸೌದಿ ಅರೇಬಿಯಾ ಸೇರಿದಂತೆ ಜೆಸಿಸಿ ಸದಸ್ಯ ದೇಶಗಳಾದಂತಹ ಯುಎಇ, ಬ್ಯಾರಿನ್, ಕುವೈಟ್, ಒಮಾನ್ ಹಾಗೂ ಕತಾರ್ ಸೇರಿದಂತೆ ಮಲೇಷ್ಯಾದಲ್ಲೂ ಘಟಕಗಳನ್ನು ಹೊಂದಿದೆ. ಈ ಬಾರಿ ಕೆಸಿಎಫ್ ಮತ್ತು ಐಸಿಎಫ್ನ ಸುಮಾರು 1,100 ಸ್ವಯಂ ಸೇವಕರು ಭಾಗವಹಿಸಿದರು.